ಗ್ಯಾರಂಟಿ ಯೋಜನೆ ಜಾರಿ ಬಳಿಕ ಬೇರೆ ಬೇರೆ ಯೋಜನೆಗಳಿಗೆ ಹೊಡೆತ ಬಿದ್ದಿದೆ. ಎಸ್ಸಿ ಎಸ್ಟಿ ಅನುದಾನ ದುರ್ಬಳಕೆ ಆಗಿದೆ ಅನ್ನೋ ಆರೋಪವೂ ಕೂಡ ಕೇಳಿಬಂದಿದ್ದು, ಇದಕ್ಕೆ ಪುಷ್ಟಿ ಎನ್ನುವಂತೆ ಡೆಂಟಲ್ ಕಾಲೇಜಿನ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಪುಸ್ತಕ ನೀಡಲು ಸರ್ಕಾರಕ್ಕೆ ಆಗ್ತಿಲ್ಲ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇದೆ, ನೀವೇ ನೋಡಿ. ಎಸ್ಸಿ ಎಸ್ಟಿ ವೈದ್ಯಕೀಯ ವಿದ್ಯಾರ್ಥಿಗಳ ಕೈ ಸೇರದ ಪುಸ್ತಕ ನೀಡಲು ರಾಜ್ಯ ಸರ್ಕಾರದ ಬಳಿ ಹಣವೇ ಇಲ್ವಾ? ಪುಸ್ತಕಕ್ಕಾಗಿ ಪರದಾಡ್ತಿದ್ದಾರೆ ಎಸ್ಸಿ ಎಸ್ಟಿ ಸ್ಟೂಡೆಂಟ್ಸ್. ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು 3 ವರ್ಷ ಆಗ್ತಾ ಬಂತು. ರಾಜ್ಯದಲ್ಲಿ 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದ್ದೇವೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾರೆ. ಆದ್ರೆ ಈ ಗ್ಯಾರಂಟಿ ಯೋಜನೆಯಿಂದ ದಲಿತರ ಪಾಲಿನ ಹಣ ದುರ್ಬಳಕೆ ಮಾಡಿದ್ದಾರೆ ಅಂತ ವಿರೋಧ ಪಕ್ಷ ಹೇಳ್ತಾನೆ ಬಂದಿದೆ. ಆದ್ರೆ ಸದ್ಯ ರಾಜ್ಯ ಸರ್ಕಾರದ ಈ ನಡೆಯಿಂದ ವೈದ್ಯರಾಗುವ ಕನಸು ಕಂಡು ವಿದ್ಯಾಭ್ಯಾಸಕ್ಕಾಗಿ ಬಂದ ಎಸ್ಸಿ ಮತ್ತು ಎಸ್ಟಿ ವಿದ್ಯಾರ್ಥಿಗಳು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಕಾರಣ ಎಂಬಿಬಿಎಸ್ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಈ ಟಿಎಸ್ಪಿ ಹಾಗೂ ಎಸ್ಇಪಿ ಹಣದಿಂದಲೇ ಪುಸ್ತಕಗಳ ವಿತರಣೆ ಮಾಡಲಾಗ್ತಿತ್ತು. ಆದರೆ ಪ್ರಸಕ್ತ ವರ್ಷದಲ್ಲಿ ಕಾಲೇಜ್ ಆರಂಭವಾಗಿ 4 ತಿಂಗಳು ಕಳೆದ್ರು. ಇದುವರೆಗೂ ಪುಸ್ತಕಗಳು ವಿತರಣೆಯಾಗಿಲ್ಲ. ರಾಜ್ಯದ 7 ವೈದ್ಯಕೀಯ ಕಾಲೇಜಿಗೆ ಪುಸ್ತಕ ವಿತರಣೆ ಆಗಿಲ್ಲ. ರಾಜ್ಯದಲ್ಲಿ 7 ವೈದ್ಯಕೀಯ ಕಾಲೇಜುಗಳಿಗೆ ಇದುವರೆಗೂ ಪುಸ್ತಕ ವಿತರಣೆ ಆಗಿಲ್ಲ. ಕೊಪ್ಪಳ, ಕೊಡಗು, ಶಿವಮೊಗ್ಗ, ಬೀದರ್, ಮೈಸೂರು ಮತ್ತು ಬೆಂಗಳೂರು ವೈದ್ಯಕೀಯ ಕಾಲೇಜುಗಳಿಗೆ ಪುಸ್ತಕ ಬಂದಿಲ್ಲ. ಹೀಗಾದ್ರೆ ವಿದ್ಯಾರ್ಥಿಗಳು ಓದೋದಾದ್ರೂ ಏನು? ಕೇವಲ ಸರ್ಕಾರ ಗ್ಯಾರಂಟಿ ಯೋಜನೆ ಕೊಟ್ರೆ ಸಾಕಾ ಎನ್ನುವಂತಾಗಿದೆ. ಇನ್ನೂ ಪುಸ್ತಕಕ್ಕಾಗಿ ಟೆಂಡರ್ ಕರೆಯಲಾಗಿದೆ. ಮುಂದಿನ ವಾರ ವಿದ್ಯಾರ್ಥಿಗಳಿಗೆ ಬುಕ್ಸ್ ನೀಡಲಾಗುತ್ತೆ ಅಂತ ಕೊಪ್ಪಳದ ಕಿಮ್ಸ್ ಡೈರೆಕ್ಟರ್ ವೈಜನಾಥ್ ಇಟಗಿ ಹೇಳಿದ್ದಾರೆ. ನಮ್ಮ ಕಾಲೇಜಲ್ಲಿ ಎಸ್ಸಿ ಎಸ್ ಟಿ ಮಕ್ಕಳದು ನಮಗೆ 85 ಮಕ್ಕಳಿಗೆ ನಾವು ಬುಕ್ಸ್ ಡಿಸ್ಟ್ರಿಬ್ಯೂಟ್ ಮಾಡೋಂಥ ಒಂದು ಪ್ರಕ್ರಿಯೆ ನಾವು ಹಮ್ಮಿಕೊಂಡಿರ್ತೀವಿ ಕಾಲೇಜ್ ಕಡೆಯಿಂದ. ಟೆಂಡರ್ ಪ್ರಕ್ರಿಯೆ ಎಲ್ಲ ಪೂರ್ಣಗೊಂಡಿರ್ತದೆ ಸರ್. ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿರ್ತದೆ. ಬಟ್ ಟೆಂಡರ್ ಪ್ರಕ್ರಿಯೆ ಆ್ಯಸ್ ಪರ್ ದ KTPP ನಾಮ್ಸ್ ಪ್ರಕಾರ ಒಂದು ಕಚೇರಿಯಿಂದ ಟೆಂಡರ್ ಪ್ರಕ್ರಿಯೆ ಮುಗಿದಿರ್ತದೆ ಸರ್. ಮತ್ತು ಸಪ್ಲೈ ಆರ್ಡರ್ನು ನಮ್ಮ ಸಂಸ್ಥೆಯಿಂದ ನಾವು ಸಪ್ಲೈ ಆರ್ಡರ್ ಕೊಟ್ಟಿರ್ತೀವಿ ಸರ್. 1 ವೀಕ್ ಟೈಮಲ್ಲಿ ನಾವು ಅವರಿಗೆ ಫಾಸ್ಟ್ ಟ್ರ್ಯಾಕಲ್ಲಿ ನಾವು ಅವರಿಗೆ ಸಪ್ಲೈ ಆರ್ಡರ್ ಕೊಟ್ಟ ಮೇಲೆ 1 ವೀಕ್ ಕಾಲಾವಕಾಶದಲ್ಲಿ ಬುಕ್ಸ್ ಕೊಡಿ ಅಂತ ನಾವು ಅವರಿಗೆ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿರ್ತೀವಿ ಸರ್. ಕರ್ನಾಟಕ ರಾಜ್ಯ ಸರ್ಕಾರ ವ್ಯವಸ್ಥೆಯಲ್ಲಿ 7 ಜಿಲ್ಲೆಗಳಲ್ಲಿ ಇವತ್ತು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, 1 ದಂತ ವೈದ್ಯಕೀಯ ಕಾಲೇಜುಗಳು ನಡೀತಾ ಇದ್ದಾವೆ. ಇವತ್ತು ಅಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಎಸ್ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳನ್ನು ಕಾಲೇಜು ಪ್ರಾರಂಭವಾಗಿ 4 ತಿಂಗಳು ಗತಿಸಿದರೂ ಸಹಿತ ಇಲ್ಲಿವರೆಗೂ ಪಠ್ಯಪುಸ್ತಕಗಳನ್ನು ಕೊಡುವಂಥ ವ್ಯವಸ್ಥೆ ಇಲ್ಲ. ಇದರಿಂದ ಏನು ರಾಜ್ಯ ಸರ್ಕಾರ ಇವತ್ತು ಗ್ಯಾರಂಟಿ ಯೋಜನೆಗಳ ಅಮಲಿನಲ್ಲಿ ತೇಲಿ ಹೋಗಿ ಇವತ್ತು ಶೈಕ್ಷಣಿಕ ವ್ಯವಸ್ಥೆಯನ್ನು ಇವತ್ತು ನೆನಪಾರ್ತಕ್ಕಂಥ ವ್ಯವಸ್ಥೆ ಇಲ್ಲಿ ನಿರ್ಮಾಣ ಆಗಿದೆ. ಹಾಗಾಗಿ ಕೂಡಲೇ ಎಲ್ಲ ಮೆಡಿಕಲ್ ಕಾಲೇಜಿನ ಎಸ್ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳನ್ನು ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಕೂಡಲೇ ಕೊಡುವಂಥ ವ್ಯವಸ್ಥೆ ಮಾಡಬೇಕು. ಒಂದು ವೇಳೆ ಕೊಡದೇ ಇದ್ದರೆ ನಾವು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಖಂಡಿತವಾಗ್ಲೂ ಮಾಡ್ತೇವೆ. ವಿದ್ಯಾರ್ಥಿಗಳಿಗೆ ಸಮಯಕ್ಕೆ ಸರಿಯಾಗಿ ಪುಸ್ತಕ ವಿತರಣೆ ಆಗಬೇಕು. ಆದರೆ ಅರ್ಧ ಸೆಮಿಸ್ಟರ್ ಮುಗಿದ ಬಳಿಕ ಪುಸ್ತಕ ಕೊಟ್ಟರೆ ಓದೋದು ಯಾವಾಗ ಅನ್ನೋದು ವಿದ್ಯಾರ್ಥಿಗಳ ಅಳಲು. ಮುಕ್ಕಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.